ಸ್ನೇಹಿತರೆ ನಮಸ್ತೆ. ನಾನಿವತ್ತು ಮಾತಾಡ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರದು. ಬೆಂಗಳೂರಿನಲ್ಲಿ ಒಳ್ಳೆ ಟ್ರಾಫಿಕ್ ಪೊಲೀಸರು ಇದ್ದಾರೆ, ಟ್ರಾಫಿಕ್ ಕ್ಲಿಯರ್ ಮಾಡೋಂಥವ್ರು ಇದ್ದಾರೆ, ಅಂತ ಸರಿ ಇಲ್ದ ಪೊಲೀಸರುಗಳು ಇದ್ದಾರೆ. ಏನಂದ್ರೆ ಗಾಡಿಗಳು ಹಿಡಿತಾರೆ. ಗಾಡಿಗಳನ್ನ ಹಿಡಿದಾಗ ಆ ಗಾಡಿ ಸೈಡ್ಗೆ ಹಾಕಕ್ ಬಿಡಲ್ಲ. ಗಾಡಿ ಹಿಡಿತಿದ್ದಂಗೆನೆ ಗಾಡಿ ಕೀ ಕಿತ್ಕೊಂಡ್ಬಿಡ್ತಾರೆ. ಗಾಡಿ ಕೀ ಕಿತ್ಕೊಂಡ್ಬಿಟ್ಟು ಗಾಡಿ ಸೈಡ್ಗೆ ಹಾಕು. ನನ್ನ ಕಣ್ಮುಂದೆನೆ ನೋಡಿದೀನಿ, ನಾನು ಕೂಡ ಮಾಡಿದೀನಿ. ಗಾಡಿ ಕೀ ಕಿತ್ಕೊಂಡ್ಬಿಟ್ಟು ಗಾಡಿ ತಳ್ಬಿಟ್ಟು ಸೈಡ್ಗೆ ಹಾಕು. ನಮ್ಮ ಇಷ್ಟು ದೊಡ್ಡ ಕಾರ್ನ ಗಾಡಿನ ತಳ್ಬಿಟ್ಟು ಒಬ್ನೇ ಹೆಂಗ್ ಸೈಡ್ಗೆ ಹಾಕಕ್ಕಾಗುತ್ತೆ? ಒಂದು. ಆಮೇಲೆ ಇವರು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಗಾಡಿಗಳನ್ನ ಹಿಡಿತಾ ಇರ್ತಾರೆ. ಒಂದು ಯೂ ಟರ್ನ್ ಇರುತ್ತೆ. ಇವು ನನ್ನ ಸಮಸ್ಯೆಗಳು ಮತ್ತೆ ನನ್ನ ಪ್ರಶ್ನೆಗಳು. ನನಗೂ ಗೊತ್ತಿಲ್ಲ, ಇವರು ಪೊಲೀಸರು ಗಾಡಿಗಳನ್ನ ಎಲ್ಲಿ ಹಿಡಿಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ದಯವಿಟ್ಟು ಇದನ್ನು ತಿಳಿಸಬೇಕು. ಟ್ರಾಫಿಕ್ ಪೊಲೀಸರು ಗಾಡಿಗಳನ್ನ ದಾಖಲಾತಿಗಳನ್ನ ಎಲ್ಲಿ ಪರಿಶೀಲನೆ ಮಾಡಬೇಕು? ಒಂದು ಆಯ್ತಾ. ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಇವರು ಗಾಡಿ ಕೀನ ಕಿತ್ಕೊಳ್ಳುವಂತ ಅಧಿಕಾರಿ ಇವ್ರಿಗಿದೆಯಾ? ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಪ್ರಶ್ನೆ, ಗಾಡಿನ ಇವರು ಸೀಸ್ ಮಾಡ್ತೀನಿ ಏನ್ ಉದ್ದೇಶಕ್ಕೆ ಗಾಡಿನ ಇವರು ಸೀಸ್ ಮಾಡ್ತಾರೆ? ಗಾಡಿ ಸೀಸ್ ಮಾಡಬೇಕಾದ್ರೆ ಅದರಲ್ಲಿ ಏನಿರ್ಬೇಕು, ಏನಿರಬಾರ್ದು? ಒಂದು. ಆಮೇಲೆ ಕೇಸ್ ಹಾಕ್ತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಎದುರಿಸೋದು. ಎಲ್ಲಾರನ್ನು ನಾನು ಕಣ್ಣಾರೆ ನೋಡಿರೋಂಥದ್ದು. ನನ್ನ ಮೇಲೆ ಕೂಡ ನಮಗೂ ಅದೇ ರೀತಿ ಮಾಡಿದ್ದಾರೆ, ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ. ನಾವು ತುಂಬಾ ಕಸ್ಟಮರ್ಗಳಿರ್ತಾರೆ, ನಾವು ಏರ್ಪೋರ್ಟ್ ಹೋಗ್ತಾ ಇರ್ತೀವಿ, ಅರ್ಜೆಂಟ್ ಅಲ್ಲಿ ಹೋಗ್ತಾ ಇರ್ತೀವಿ, ಗಾಡಿಗಳನ್ನ ಇಟ್ಕೊಂತಾರೆ. ನೋಡಿ, ನಾವೆಲ್ಲ ಯೂನಿಫಾರ್ಮ್ ಹಾಕಿದೀವಿ, ವೈಟ್ ಶರ್ಟ್ ಇದೆ, ಬ್ಲೂ ಪ್ಯಾಂಟ್ ಇದೆ. ಹೇಳ್ತಾರೆ ಒಬ್ರು ಪೊಲೀಸ್ ಹೇಳ್ತಾರೆ ವೈಟ್ ಅಂಡ್ ವೈಟ್ ಹಾಕ್ಬೇಕು ಅಂತ, ಒಬ್ರು ಹಿಡಿದ್ರೆ. ಒಬ್ರು ಹೇಳ್ತಾರೆ ವೈಟ್ ಅಂಡ್ ಬ್ಲೂ ಹಾಕ್ಬೇಕು ಅಂತ ಹೇಳ್ತಾರೆ. ಒಬ್ರು ಹೇಳಿದ್ರೆ ಕಾಕಿ ನೀವು ಹಾಕ್ಬೇಕು, ಕಾಕಿ ಅಂಡ್ ಕಾಕಿ ಹಾಕ್ಬೇಕು ಅಂತ. ಪೊಲೀಸರ್ಗಳಿಗೆ ಗೊತ್ತಿಲ್ಲ, ಟ್ರಾಫಿಕ್ ಪೊಲೀಸರ್ಗೆ ಗೊತ್ತಿಲ್ಲ ಏನ್ ಯೂನಿಫಾರ್ಮ್ ಹಾಕ್ಬೇಕು, ಎಲ್ಲೋ ಬೋರ್ಡ್ ಗಾಡಿ ಓಡಿಸೋರು ಅಂತ. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿಲ್ಲ ಯಾವ ಸಮವಸ್ತ್ರಗಳು ಹಾಕ್ಬೇಕು, ಕಾಕಿ ಅಂಡ್ ಕಾಕಿ ಹಾಕ್ಬೇಕಾ, ವೈಟ್ ಅಂಡ್ ವೈಟ್ ಹಾಕ್ಬೇಕಾ, ವೈಟ್ ಅಂಡ್ ಬ್ಲೂ ಹಾಕ್ಬೇಕಾ ಅಂತ. ಯಾಕಂದ್ರೆ ನಮ್ಮ ಸಮಸ್ಯೆಗಳೇನಪ್ಪಾ ಅಂತ ಅಂದ್ರೆ, ನಾವು ಒಂದೊಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಒಂದು ರೂಲ್ಸ್ ಇರುತ್ತೆ ಕಂಪನಿಯಲ್ಲಿ ಆ ತಕ್ಕನಾಗಿ ನಾವು ಡ್ರೆಸ್ಗಳು ಹಾಕೋಬೇಕು. ಒಂದು ವೈಟ್ ಶರ್ಟ್ ಹಾಕೋಬೇಕು, ಅಥವಾ ಬ್ಲೂ ಪ್ಯಾಂಟ್ ಹಾಕಬೇಕು, ಒಂದೊಂದು ಬ್ಲಾಕ್ ಅಂಡ್ ವೈಟ್. ಈ ಹೋಟೆಲ್ ಗಾಡಿಗಳೆಲ್ಲ ಹಿಡೀರಿ ನೀವು, ಹೋಟೆಲ್ ಎಲ್ಲ ಬ್ಲಾಕ್ ಹಾಕಿರ್ತಾರೆ ನೀವು, ಅವು ಹೋಟೆಲ್ ಗಾಡಿಗಳೆಲ್ಲ ಏನ್ ಹಿಡಿಯಲ್ಲ? ಗಾಡಿಗಳನ್ನ ಟೂರಿಸ್ಟ್ ವೆಹಿಕಲ್ಗಳು, ನೀವು ಆಫೀಸ್ ಗಾಡಿಗಳನ್ನ ಏನ್ ಹಿಡಿತೀರಾ? ಟ್ರಾಫಿಕ್ ಪೊಲೀಸರು ಅಂತ ಹೇಳ್ತಾರೆ. ಈಗ ನಿಮ್ಗೆ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ನೀವು ವೈಟ್ ಶರ್ಟ್ ಹಾಕಿದ್ರಾ, ಕಾಕಿ ಪ್ಯಾಂಟ್ ಹಾಕಿದ್ರಾ. ಇನ್ನೊಂದು ಕಾಕಿ ಅಂಡ್ ಕಾಕಿ ಪೊಲೀಸ್ ಸ್ಟೇಷನ್ ಇದೆ. ಇನ್ನೊಬ್ರು ಗನ್ಮ್ಯಾನ್ ಅಂತ ಇರ್ತಾರೆ, ಪೊಲೀಸಲ್ಲಿ ಕೂಡ ಅವರು ಗನ್ಮ್ಯಾನ್ ಇರ್ತಾರೆ, ಅವರು ಸಫಾರಿ ಡ್ರೆಸ್ ಅಲ್ಲಿ ಇರ್ತಾರೆ. ಮಿಲಿಟರಿ ಅವ್ರನ್ನು ಕೂಡ ನಾವು ಪೊಲೀಸ್ ಅಂತಾನೆ ಕರಿತೀವಿ, ಅವರು ಮಿಲಿಟರಿ ಡ್ರೆಸ್ ಅಲ್ಲಿ ಇರ್ತಾರೆ. ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆ ನಿಮ್ಗೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಯೂನಿಫಾರ್ಮ್ ಇರುತ್ತೋ, ಹಾಗೆ ನಮಗೂ ಕೂಡ ಒಂದೊಂದು ಆಫೀಸ್ಗಳಲ್ಲಿ, ಒಂದು ಕಂಪನಿಗಳಲ್ಲಿ ನಮಗೂ ಕೂಡ ಒಂದು ಯೂನಿಫಾರ್ಮ್ ಇರ್ತದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಹಿಡಿದ ತಕ್ಷಣ ಯೂನಿಫಾರ್ಮ್ ಕೇಳಿ, ಕಂಪನಿ ಏನ್ ರೂಲ್ಸ್ ಇದೆ ಅದನ್ನ ಯೂನಿಫಾರ್ಮ್ ಹಾಕಿರ್ತೀವಿ. ನಿಮ್ದು ಡಿಪಾರ್ಟ್ಮೆಂಟ್ ಅಲ್ಲಿ ನೀವೊಂದು ವೈಟ್ ಶರ್ಟ್ ಹಾಕಿರ್ತೀರಾ, ಕಾಕಿ ಪ್ಯಾಂಟ್ ಹಾಕಿರ್ತೀರಾ. ಮಿಲಿಟರಿ ಪೊಲೀಸರು ಮಿಲಿಟರಿ ಹಾಕೊಂಡಿರ್ತಾರೆ. ಈಗ ಮಾಮೂಲಿ ಕ್ರೈಮ್ ಪೊಲೀಸರು ಬೇರೆ, ಕಾಕಿ ಪೊಲೀಸರು ಕಾಕಿ ಹಾಕಿರ್ತಾರೆ. ಆ ಒಂದು ಡಿಪಾರ್ಟ್ಮೆಂಟ್ಗೆ ಏನ್ ಸಂಬಂಧಪಟ್ಟಿರ್ತೀರಿ ಅದೇ ರೀತಿ ನೀವು ಹಾಕಿರ್ತೀರಾ. ಒಂದು. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಗಾಡಿಗಳು, ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇರೋದು, ಸರ್ಕಾರಕ್ಕೆ ಕಮಿಷನರ್ ಒಂದು ಮನವಿ ಮಾಡ್ತಾ ಇರೋದು. ಕಮಿಷನ್ ಹೇಳಿದ್ರು ಅಧಿಕಾರ ಸ್ವೀಕರಿಸಿದ ತಕ್ಷಣ ಗಾಡಿಗಳನ್ನ ಸುಮ್ನೆ ಹಿಡಿಯಂಗಿಲ್ಲ, ಪರಿಶೀಲನೆ ಮಾಡಂಗಿಲ್ಲ ಅಂತ ಹೇಳಿದ್ರು. ಬನ್ನಿ ಸ್ವಾಮಿ ಸರ್, ಬನ್ನಿ, ಎಲ್ಲಾ ಕಡೆನೂ ಬಂದು ನೀವು ಒಂದು ರೌಂಡ್ಸ್ ಬನ್ನಿ. ಎಲ್ಲಾ ಕಡೆದು ಗಾಡಿಗಳು ಹಿಡಿದು 3 ಕಿಲೋಮೀಟರ್ ಗಂಟ ಗಾಡಿ ಟ್ರಾಫಿಕ್ ಜಾಮ್ ಆಗಿದ್ರು ಒಬ್ರು ಕೂಡ ಟ್ರಾಫಿಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಗಾಡಿಗಳು ಹಿಡಿತಾ ಇರ್ತಾರೆ. ನಾನು ನಿಮ್ಗೆ ಒಂದು ಮನವಿ ಮಾಡ್ತೀನಿ ಸರ್, ಕಮಿಷನರ್ಗೆ, ದಯವಿಟ್ಟು ಇದೆಲ್ಲ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲಾ ವಾಹನ ಸವಾರರಿಂದ ನಾನೊಂದು ಮನವಿ ಮಾಡ್ಕೊಂತ ಇದ್ದೀನಿ. ಪೊಲೀಸರು ನಮ್ಮ ಗಾಡಿಗಳನ್ನ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ದಯವಿಟ್ಟು ನೀವು ಸಿಸಿ ಕ್ಯಾಮೆರಾ ಇರೋಂಥದ್ದನ್ನ ನೀವು ಅವ್ರ ಕಡೆ ಒಂದು ಪರಿಶೀಲನೆ ಮಾಡುವಂತ ವ್ಯವಸ್ಥೆ ಮಾಡ್ಕೊಡಿ. ಯಾಕಂದ್ರೆ ಅವ್ರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ನೀವು ಲೈವ್ ಆಗಿ ನೋಡಿ. ಅದು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಅದನ್ನ ಲೈವ್ ಆಗಿ ನೋಡ್ಲಿ. ಇವರು ಲಂಚ ತಗೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ. ಟ್ರಾಫಿಕ್ ಪೊಲೀಸರು ಲಂಚ ತಗೊಳ್ಳೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಒಂದು ಸಿಮೆಂಟ್ ರೋಡ್ ಅಂತ ಇದೆ ಶಾಪ್ ಕಂಪನಿ ಮುಂದೆಗಡೆ, ಅಲ್ಲಿಂದ ಫುಲ್ ದೊಡ್ಡಲಕ್ಕಂಡಿ ಗಂಟ ಜಾಮ್ ಆಗಿರುತ್ತೆ. ಅಲ್ಲೊಂದು ಸರ್ಕಲ್ ಇದೆ, ಅಲ್ಲಿ ನೋಡಿ ಎಲ್ಲಾ ಗಾಡಿಗಳು ಹಿಡಿತಾ ಇರ್ತಾರೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ನೋಡಿ, ಇವಾಗ ತುಂಬಾ ಜಾಮ್ ಆಗಿರುತ್ತೆ. ಇವಾಗ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು ಅನ್ನೋದು ಯಾರು ಇರಲ್ಲ. ಅದಕ್ಕೆ ದಯವಿಟ್ಟು ಟ್ರಾಫಿಕ್ ಪೊಲೀಸರು ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ಲೈವ್ ಆಗಿ ಸಿಸಿ ಕ್ಯಾಮೆರಾ ನೋಡೋಂಥದ್ನ ದಯವಿಟ್ಟು ಸಿಸಿ ಕ್ಯಾಮೆರಾ ಪಕ್ಕನೇ ಅವರು ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು. ಈ ಒಂದು ಕಾನೂನು
ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದವರು ದಯವಿಟ್ಟು ಇದನ್ನ ನಮ್ಮ ಒಂದು ಮನವಿನ ನಾವು ಕೇಳ್ಕೊತಾ ಇದೀವಿ. ಡ್ರೈವರ್ಗಳಿಂದ ಎಲ್ಲಾ ವಾಹನ ಸವಾರರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಸಿಸಿ ಕ್ಯಾಮೆರಾ ಇರುವಂತ ಜಾಗದಲ್ಲಿ ಗಾಡಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಗಳ ಮಾಡಿ. ಲಂಚ ತಗೊಳ್ಳೋದು ತಪ್ಪುತ್ತೆ. ತುಂಬಾ ಲಂಚ ತಗೊಂತಾ ಇದಾರೆ ಟ್ರಾಫಿಕ್ ಪೊಲೀಸರು. ಸುಮ್ನೆ ಕೇಸ್ ಹಾಕ್ತೀನಿ ಅಂತ ಎದುರಿಸೋದು, ಹೊಡಿಯೋದು ಡ್ರೈವರ್ಗಳಿಗೆ, ಬೈಯೋದು, ಬೋಳಿ ಮಕ್ಕಳ ತಿಕ್ಕ ಮುಂಚ್ಕೊಂಡು ನಿಂತ್ಕೊಳ್ಳೋ ಸೈಡ್ ಅಲ್ಲಿ ಅಂತ ಬೈಯೋದು, ತುಂಬಾ ಕೆಟ್ಟ ಪದಗಳಿಂದ ಬೈಯೋದು. ಇವ್ರನ್ನ ನಿಂದಿಸೋದಂತ ಅಧಿಕಾರ ಯಾರು ಕೊಟ್ಟಿದ್ದಾರೆ ನನಗೂ ಗೊತ್ತಿಲ್ಲ. ಇವ್ರು ಹೊಡೆಯೋ ಅಧಿಕಾರ ಇವ್ರಿಗಿದೆಯೋ, ಇವ್ರು ಬೈಯೋಂತ ಅಧಿಕಾರ ಇದೆಯೋ ನಮಗೂ ಗೊತ್ತಿಲ್ಲ. ಇದು ನಾನು ನಿಮ್ಮನ್ನ ಕ್ವಶನ್ ಮಾಡ್ತಾ ಇದ್ದೀನಿ, ಗೊತ್ತಿರೋಂತವ್ರಿಗೆ ಕೇಳ್ಕೊತಾ ಇದ್ದೀನಿ. ಇವ್ರು ಕಿತ್ಕೊಳ್ಳೋ ಅಧಿಕಾರ ಇದೆಯಾ, ಇವ್ರು ಬೈಯೋ ಅಧಿಕಾರ ಇದೆಯಾ, ಹೊಡೆಯೋ ಅಧಿಕಾರ ಇದೆ ನನಗೂ ಗೊತ್ತಿಲ್ಲ. ದಯವಿಟ್ಟು ಇದು ಗೊತ್ತಿರುವಂತ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಮೊನ್ನೆ ಊರಿಗೆ ಹೋಗ್ತಾ ಇದೀವಿ, ಒಬ್ರು ತೀರೋಗ್ಬಿಟ್ಟಿದ್ದಾರೆ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಇದೀವಿ. ಗಾಡಿ ಹಿಡಿದ್ಬಿಟ್ಟು ನನ್ನ ಅರ್ಧ ಗಂಟೆ ನಿಲ್ಸಿದ್ದಾರೆ. ಎಲ್ಲ ದಾಖಲಾತಿ ಕೊಟ್ಟಿದ್ದೀನಿ, ಡಿಸ್ಪ್ಲೇ ಕಾರ್ಡ್ ಕೊಟ್ಟಿದ್ದೀನಿ, ಇನ್ಸೂರೆನ್ಸ್ ಕೊಟ್ಟಿದ್ದೀನಿ, ಟ್ಯಾಕ್ಸ್ ಕೊಟ್ಟಿದ್ದೀನಿ, FC ಕೊಟ್ಟಿದ್ದೀನಿ. ಇನ್ನೇನು ಕೊಡ್ಬೇಕು ಅವ್ರಿಗೆ? ಯೂನಿಫಾರ್ಮ್ ಹಾಕಿದ್ದೀನಿ, ವೈಟ್ ಶರ್ಟ್ ಹಾಕಿದ್ದೀನಿ. ನಾನು ಅವತ್ತು ವೈಟ್ ಶರ್ಟ್ ಹಾಕಿದ್ರು ಕೂಡ ನಿಂತ್ಕೊಳ್ಳೋ ತಿಕ್ಕ ಮುಂಚ್ಕೊಂಡು ಸೈಡ್ ಅಲ್ಲಿ, ಸರ್ ಅರ್ಜೆಂಟ್ ಊರಿಗೆ ಹೋಗ್ಬೇಕು ಸರ್, ಅವ್ರು ದಪ್ಪನ ಫೋನ್ ಮಾಡಿ ತಿಕ್ಕ ಮುಂಚ್ಕೊಂಡು ನಿಂತ್ಕೊಳ್ಳೋ, ನೀನು ಏನು ರೌಡಿಸಮ್ ಮಾಡ್ತೀಯೇನೋ ಅಂತ ನಮ್ಮನ್ನೇ ಕ್ವಶನ್ ಮಾಡೋದು, ನಮ್ಮನ್ನೇ ಹೊಡೆಯೋದು, ಏಕಾಏಕಿ ಮಾಡೋದು, ಏಕಾಏಕಿ ಅಲ್ಲೇ ಮಾಡೋದು. ತುಂಬಾ ಹಿಂಸೆಗಳಾಗ್ಬಿಟ್ಟಿದೆ ಡ್ರೈವರ್ಗಳಿಗೆ. ದಯವಿಟ್ಟು ಸರ್ ನಾನು ಸರ್ಕಾರಕ್ಕೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ಮನೆ ಮಾಡ್ಕೊತಾ ಇದೀನಿ. ಇದು ಯಾರಿಗೆ ಸಂಬಂಧಪಡುತ್ತೋ ದಯವಿಟ್ಟು ಇದನ್ನ ಒಂದು ಎಚ್ಚೆತ್ಕೊಂಡು ನಮ್ಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೋತಾ ಇದೀನಿ. ನಮಸ್ಕಾರ ಸರ್.